ಸರ್ಕಾರ ಈ ಕರ್ನಾಟಕದಲ್ಲಿ ಬಂದ ಮೇಲಿಂದ ಹಿಡ್ಕೊಂಡು ಇವತ್ತಿನವರೆಗೆ ಕೂಡ ತುಷ್ಟೀಕರಣ ನೀತಿಯನ್ನು ಭಾಳ ಪರಮಾವಧಿ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ಅದರದ ಒಂದು ಭಾಗವಾಗಿ ದಸರಾ ಉತ್ಸವಕ್ಕೆ ಇವತ್ತು ಅವ್ರನ್ನ ಕರೆದು ಬಂದು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ನಾವು ಯಾರೂ ಕೂಡ ಇದಕ್ಕೆ ಒಪ್ಪಲಾರದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇನ್ನೂ ಅನೇಕರಿದ್ದರು, ನಾವು ಕೂಡ ನಾವೇನು ಅಲ್ಪಸಂಖ್ಯಾತರ ವಿರೋಧಿಗಳೇನಂತದಲ್ಲ, ಅಬ್ದುಲ್ ಕಲಾಂನಂಥವ್ರನ್ನಿಂದ ಹಿಡ್ಕೊಂಡು ಶಶಿನಾಳ್ ಶರೀಫ್ನಂಥವ್ರನ್ನ ಹಿಡ್ಕೊಂಡು ಎಲ್ಲರನ್ನು ಕೂಡ ನಾವು ಇವತ್ತು ನೆನೆಸ್ಕೊತೀವಿ ಮತ್ತು ಶಶಿನಾಳ್ ಶರೀಫ್ ಅಜ್ಜರನ್ನ ಪೂಜಿಸತಕ್ಕಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ. ಆದರೆ ಈ ಸಂದರ್ಭದಲ್ಲಿ ಯಾರನ್ನ ಕರಿಬೇಕು, ಯಾಕೆ ಕರಿಬೇಕು ಅಂತಕ್ಕಂಥ ಸ್ಪಷ್ಟನೆಯನ್ನು ಸರ್ಕಾರ ಕೊಡಬೇಕಾಗತ್ತೆ. ಇವಾಗ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಿದ್ದರು, ಅವ್ರನ್ನ ಕೂಡ ಪರಿಗಣನೆ ಮಾಡಿ ಕರಿಯುವಂಥ ಪ್ರಯತ್ನವನ್ನು ಮಾಡಿದರೆ ಒಳ್ಳೇದಾಗ್ತೈತೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ನಾವು ಈಗೇನು ಇದಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿದ್ದೆ ಅದಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನೋದು ಭಾಳ ಸ್ಪಷ್ಟ ಸಂದೇಶವನ್ನು ಕೊಡ್ತೀವಿ. ನೋಡಿ, ಒಂದು ಇವತ್ತು ದಸರಾ ಉತ್ಸವ ಇಡೀ ಹಿಂದೂ ಸಮಾಜ ಆಚರಣೆ ಮಾಡ್ತಕ್ಕಂಥ ಉತ್ಸವ. ಆ ಉತ್ಸವಕ್ಕೆ ನಾವು ಯಾರನ್ನ ಕರಿಬೇಕನ್ನೋಂಥದ್ದು ಸರ್ಕಾರಕ್ಕೆ ಒಂದು ಸ್ವಲ್ಪ ಚಿಂತನೆ ಮಾಡಿದರೆ ಇನ್ನೂ ಸರಿಯಾಗಿ ಆಗ್ತಾಯಿದೆ. ಆ ರೀತಿ ಬಿಟ್ಟು ಈಗ ನಡೆದಿರ್ತಕ್ಕಂಥ ಗೊಂದಲಗಳು, ಇಡೀ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಗೊಂದಲಕ್ಕೆ ಗೊತ್ತಿದ್ದೂ ಕೂಡ ಮತ್ತೆ ಇದನ್ನೇ ಈ ರೀತಿಯಾದಂಥ ಪ್ರಯತ್ನ ಮಾಡಿದರೆ ಇದಕ್ಕೆ ಸರ್ಕಾರದ ಸ್ಪಷ್ಟ ನಿಲುವು ಏನು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಯದುವೀರ್ ಈಗ ಅವರು ಅಲ್ಲಿಯ ರಾಜವಂಶಸ್ಥರಿದ್ದಾರೆ, ಅನೇಕ ಕಾರಣಕ್ಕಾಗಿ ಹೇಳಿರ್ಬೋದು. ಬಟ್ ನಡೆದಿರ್ತಕ್ಕಂಥ ಸಂಗತಿಗಳಿಗೆ ಕರ್ನಾಟಕದಲ್ಲಿ ಇವತ್ತು ಧರ್ಮಸ್ಥಳದ ಬಗ್ಗೆ ನಡೆದಿದ್ದಾವೆ. ಇಷ್ಟೆಲ್ಲ ಗೊತ್ತಿದ್ದು ಮತ್ತು ಈ ರೀತಿಯಾದಂಥ ಸರ್ಕಾರ ಯಾಕೆ ಮಾಡ್ತಾನೆ ಅಂತ ಒಂದು ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಇವತ್ತು ಮುಖ್ಯಮಂತ್ರಿಗಳು ಹುಟ್ಟುವಂಥ ಪ್ರಯತ್ನ ಮಾಡಿಸಿದ್ದಾರೆ.